Travel on fire. ಮುಡಾ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ಅಖಾಡಕ್ಕೆ ಇದೀಗ ಲೋಕಾಯುಕ್ತರು ಇಳಿದಿದ್ದಾರೆ. ಮೈಸೂರು ತಾಲೂಕಿನ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಬಂದರು, ಚೈನ್ ಹಿಡ್ಕೊಂಡು ಬಂದ್ರಲ್ಲಿ ಬಂದು ಯಾವ ಸೈಟು, ಯಾವ ನಿವೇಶನ, ಯಾವ ಬದಲಿ ನಿವೇಶನ, ಯಾವ ಜಮೀನು ಯಾರ್ದೆಷ್ಟಿತ್ತು, ಯಾವ್ದು 3 ಎಕರೆ, ಬದಲಿ ನಿವೇಶನ ಆಗಿರೋದೆಲ್ಲಿ, ಎಲ್ಲವನ್ನು ಕೂಡ ಇದೀಗ ತನಿಖೆ ಮಾಡಬೇಕಾಗತ್ತೆ. ಅವರು ಲೋಕಾಯುಕ್ತ SP ಉದೇಶ್ ನೇತೃತ್ವದಲ್ಲಿ ಸ್ಥಳ ಮಹಜರು ಆಗ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ SP ಕರ್ಕೊಂಡು ಹೋದರು. ನಾನು ದೂರು ಕೊಟ್ಟಿದ್ರಲ್ಲಪ್ಪ, ಇಲ್ಲಿ ಜಾಗ, ಅದೇನು ಕಥೆ, ಬನ್ನಿ ಸ್ವಲ್ಪ ತೋರಿಸಿ ಇಲ್ಲಿ ಅಂಥೇಳಿ ಅವ್ರನ್ನೂ ಕರ್ಕೊಂಡು ಹೋಗಿ ಅವ್ರ ಬಳಿ ಮಾಹಿತಿ ಕೊಟ್ಟಿರ್ತಾರಲ್ಲ, ದಾಖಲೆ ಕೊಟ್ಟಿರ್ತಾರೆ ಅವರು. ಇಂಥ ಜಾಗ ಸ್ವಾಮಿ, ಇಂಥದ್ದು ಇಷ್ಟು ಎಕರೆ ಜಮೀನು ಅಂತ ಇತ್ತು, ಇವರು ಇದನ್ನು ನೋಟಿಫೈ ಆಗಿತ್ತು, ಡಿನೋಟಿಫೈ ಆಗಿತ್ತು, ಭೂ ಪರಿವರ್ತನೆಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು, ಇದು ಸೈಟ್ ಮಾಡಿಬಿಟ್ಟಿದ್ರು, ಸೈಟ್ ಆದಮೇಲೆ ಭೂ ಪರಿವರ್ತನೆ ಹೇಗಾಯಿತು, ಇದನ್ನು ಬಿಟ್ಬಿಟ್ರು ಅಲ್ಲಿಂದ ಅಂಥೇಳಿ ನೋಡಿ. ಇಲ್ಲಿ ನಿಂತಿರೋದು ಸ್ನೇಹಮಯಿ ಕೃಷ್ಣ. ಇದು ಇವ್ರನ್ನ ಕರ್ಕೊಂಡೋಗಿ ಅವರು ಚೈನ್ ಹಿಡಿದಿರಬೇಕು. ಚೈನ್ ಹಿಡಿದಂದ್ರೆ ಅಳತೆ ಮಾಡೋದು ಅಂತ ಅಷ್ಟೇ, ಇನ್ನೇನಿಲ್ಲ. 4 ತಂಡ ರಚನೆ ಮಾಡಿ ತನಿಖೆಯನ್ನು ಲೋಕಾಯುಕ್ತ ಚುರುಕು ಮಾಡಿದ್ದಾರೆ. ಲೋಕಾಯುಕ್ತ ತನಿಖೆ FIRನ ಅದು ಮುಂದುವರಿಸಿ ಅಂತ ಕೋರ್ಟ್ ಹೇಳಿದ ಮೇಲೆ ಇದೀಗ ತನಿಖೆಯಲ್ಲಿ ಶುರುವಾಗಿದೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣವನ್ನು ಕರ್ಕೊಂಡು ಹೋದರು, ಅಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಇದೇನಾ ಜಾಗ, ಇದೇನಾ 3 ಎಕರೆ 11 ಗುಂಟೆ 12 ಗುಂಟೆ, ಯಾವುದಪ್ಪ ಜಾಗ, ಇಲ್ಲಿಂದ ಎಲ್ಲಿಗೆ ಬರುತ್ತಪ್ಪ, ಪೂರ್ವಕ್ಕೆ ಏನಿದೆಯಪ್ಪ, ಪಶ್ಚಿಮಕ್ಕೆ ಏನಿದೆಯಪ್ಪ, ಉತ್ತರಕ್ಕೇನು, ದಕ್ಷಿಣಕ್ಕೇನು, ಯಾರು ನಿವೇಶನ ಬರುತ್ತೆ ಉತ್ತರಕ್ಕೆ, ಎಲ್ಲಿ ರಸ್ತೆ ಬರ್ತಾ ಇದೆ, ಈ ಜಾಗದ ಪಶ್ಚಿಮಕ್ಕೆ ಏನಾದರೂ ರಸ್ತೆ ಬರುತ್ತಾ, ಎಷ್ಟು ಮೀಟ್ರ್ ಬರುತ್ತೆ, ಇದು ಎಷ್ಟು ಅಡಿ ಬರುತ್ತೆ, ಎಷ್ಟು ಗುಂಟೆ ಬರುತ್ತೆ, ಎಷ್ಟು ಎಕರೆ ಬರುತ್ತೆ, ಪ್ರತಿಯೊಂದನ್ನು ಕೂಡ ಇದೀಗ ಅಲ್ಲಿ ಸ್ಥಳ ಮಹಜರು ಮಾಡೋ ಮೂಲಕವಾಗಿ ಅಲ್ಲಿ ಅಳತೆ ಮಾಡ್ತಾ ಇದ್ದಾರೆ. ಇದೀಗ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ದೂರುದಾರರು. ಸ್ನೇಹಮಯಿ ಕೃಷ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗ ಸ್ಥಳ ಮಹಜರಣ ಮಾಡೋ ಸ್ಥಳಕ್ಕೆ ನೀವು ಹೋಗಿದ್ದೀರಿ ಅಂತ ಕೇಳ್ಪಟ್ವಿ. ನೀವು ಹೇಳಿದ್ದ ದೂರಿನ ಜಾಗ ಇದೇನಾ ಅಂತ? ಹೌದು ಸರ್. ಇದೆಷ್ಟು, 3 ಎಕರೆ 11 ಗುಂಟೆನಾ ಇದು ಸ್ನೇಹಮಯಿ ಕೃಷ್ಣ ಅವರೇ? 3 ಎಕರೆ 16 ಗುಂಟೆ, ಸರ್ ನಂಬರ್ 462ರಲ್ಲಿ, 464ರಲ್ಲಿ. ಹಾಂ ಸರ್, 464ರಲ್ಲಿ 3 ಎಕರೆ 16 ಗುಂಟೆ, 462ರಲ್ಲಿ 37 ಗುಂಟೆ. ಈ ಜಾಗ ಏನಾಗಿದೆ ಅಂತ ಇವಾಗ ಈಗ ನಾವು ನೋಡ್ತಾ ಇದ್ದೀವಿ, ಇದೆಲ್ಲ ನಿವೇಶನ ಆಗ್ಬಿಟ್ಟಿದ್ಯಾ ಇವಾಗ ಇದು? ಹೌದು ಸರ್, ನಿವೇಶನ ಆಗಿ ರಸ್ತೆ ಉದ್ಯಾನವನ ಎಲ್ಲ ಆಗಿದೆ. ಓಕೆ, ಇದೆಲ್ಲ ಮಾಡಿದ್ದಾರೆ. ಅಂದರೆ ನಾವು ದೂರಲ್ಲಿ ನೋಡಿದ್ದೇನು ಅಂದರೆ ನಾವು ಈ ಥರದ್ದು ಆಲ್ರೆಡಿ ಸೈಟು ಗೀಟೆಲ್ಲ ಮಾಡಿದ್ದನ್ನೇ ಅದೇನೋ ಮತ್ತೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿಸ್ಕೊಂಡ್ಬಿಟ್ಟಿದ್ರಿ ಇವರು ಅಂತ. ಅದು ಇದೇ ಜಾಗ? ಹೌದು, ಇದೇ ಜಾಗ. ಓಕೆ, ಇದೇ ಜಾಗದಲ್ಲಿ ನಾವು ಏನೋ ಆರೋಪ ಮಾಡಿದ್ವಿ. ಇಲ್ಲಿ ಬಂದ ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ನಾವು ಏನು ಹೇಳಿದ್ವಿ ಅದರ ಪ್ರಕಾರ ಈ 3 ಎಕರೆ 16 ಗುಂಟೆಯಲ್ಲಿ ನಿವೇಶನ ರಚನೆ ಮಾಡಿರುವಂಥದ್ದು, ಉದ್ಯಾನವನ ಮತ್ತೆ ಸ್ಥಳ ಒಳಚಂಡಿ ಎಲ್ಲ ನಿರ್ಮಾಣ ಮಾಡಿ ಸ್ಪಷ್ಟ ಕಂಡು ಮಾಡಿದ್ರು. ಎಲ್ಲಾನು ಕೂಡ ಮಾಜಾರಲ್ಲಿ ನಾವು ಮಾಡ್ತಾ ಇದೀವಿ. ಅಂದ್ರೆ ಈಗ ಕೃಷ್ಣ ಅವರೇ, ಈಗ ಆಯ್ತು, ಒಂದ್ ಕಡೆ ಈಗ ಈ ಸ್ಥಳಕ್ಕೆ ಬಂದಿದ್ದೀರಾ ನೀವು. ಈಗ ಮುಡಾ ಆಲ್ರೆಡಿ ಇದನ್ನೆಲ್ಲ ಸೈಟ್ ಮಾಡಿಬಿಟ್ಟಿತ್ತು, ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡೇನೋ ಸೈಟ್ ಮಾಡಿಬಿಟ್ಟಿದ್ರು ಅವರು. ಇದಕ್ಕೆ ಬದಲಿಯಾಗಿ ವಿಜಯನಗರದಲ್ಲೋ ಎಲ್ಲೋ ಅವ್ರಿಗೆ ನಿವೇಶನ ಕೊಟ್ಟಿದ್ದಲ್ವಾ? ಹೌದು ಸರ್. ಹೌದು. ಅಂದ್ರೆ ಈ ಜಾಗ ಈಗ ಯಾರಿಗಾದ್ರೂ ಬೇರೆ ಯಾರೋ ನಿವೇಶನದಾರರು ಇರ್ತಾರಪ್ಪ, ಇವ್ರನ್ನ ಸೈಟ್ ಮಾಡಿದ್ದಾರೆ, ನಾವು ಕೊಂಡ್ಕೊಳ್ಳೋಣ ಅಂತ ಯಾರೋ ಅರ್ಜಿ ಹಾಕಿದವ್ರು ಇದ್ರೆ ಅವ್ರಿಗೆ ಈ ನಿವೇಶನ ಅಲರ್ಟ್ ಆಗ್ಬಿಟ್ಟಿದ್ಯಾ ಈಗ? ಯಾರಿಗೆ ಸರ್? ಈಗ ಈ ಜಾಗವನ್ನ ಮುಡಾ ಡೆವಲಪ್ ಮಾಡ್ತು, ನಿವೇಶನಗಳ ಪರಿವರ್ತನೆ ಮಾಡಿತ್ತಲ್ವಾ? ಅದು ನಿವೇಶನಗಳ ಪರಿವರ್ತನೆನೂ ಆಗಿ ಆ ಸೈಟ್ಗಳ ಬಿಕ್ರಿ ಕೂಡ ಆಗ್ಬಿಟ್ಟಿದ್ಯಾ, ಮಾರಾಟನೂ ಆಗ್ಬಿಟ್ಟಿದ್ಯಾ ಅಂತ? ಹೌದು ಸರ್. ಇವರು ಏನ್ 2004ನೇ ಇಸ್ವಿಲಿ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ. ಅದಕ್ಕಿಂತ ಮುಂಚೆನೆ ನಿವೇಶನ ಮಾರಾಟ ಆಗೋಗಿತ್ತು ಸರ್. ನಮ್ಮ ಪ್ರಕಾರ 5 ನಿವೇಶನ ಮಾರಾಟ ಆಗಿತ್ತು. 2010ನೇ ಇಸ್ವಿಲಿ ಶ್ರೀಮತಿ ಪಾರ್ವತಿ ಹೆಸರಿಗೆ ದಾನಪತ್ರ ಆಗೋಷ್ಟಿಗೆ ಒಟ್ಟು 19 ನಿವೇಶನ ಮಾರಾಟ ಆಗಿತ್ತು. ಓಕೆ. ಅಂದ್ರೆ ಈಗ 3 ಎಕರೆ ಇಷ್ಟು ಜಾಗದಲ್ಲಿ, 3 ಎಕರೆಗೂ ಮಿಗಿಲಾದಂತಹ ಒಂದು ಜಾಗದಲ್ಲಿ ಎಷ್ಟು ನಿವೇಶನ ಮಾಡಿದ್ರು? ಈಗ ಆ ನಿವೇಶನ ಕೊಂಡ್ಕೊಂಡಿದ್ದವ್ರ ಗತಿ ಏನು ಈಗ ಅಂತ? ಏನ ಸರ್, ಕೊಂಡ್ಕೊಡೋಕೆ ಅಂತ ಸರ್, ಅವ್ರದ್ದು ಏನು ಖರೀದಿ ಆಗಿದೆ ಅದು ಊರ್ಜಿತ ಆಗಿರೋದ್ರಿಂದ ಅವರು ನಿವೇಶನ ಮಾಲೀಕರಾಗಿ ಮುಂದುವರಿಯುತ್ತಾರೆ. ಅದ್ರದ್ದೇನು ಪಾಪ ಅವ್ರಿಗೇನು ತೊಂದರೆ ಆಗಲ್ಲ ಈಗ ಇಲ್ಲಿ? ಇಲ್ಲ ಸರ್. ಇದೇನೋ ಕೇಸ್ ಆಯ್ತು, ಇವ್ರ ಜಾಗನೋ ಅಲ್ವೋ, ಅದೆಲ್ಲ ವಿಷಯ ಬರ್ತಲ್ವಾ? ಖಂಡಿತ ಸರ್. ಸರ್, ಅದು ಮೂಡಾ ಜಾಗ, ಮೂಡಾದಿಂದನೇ ನಿವೇಶನ ರಚನೆ ಮಾಡಿದೆ, ಮತ್ತೆ ನಿವೇಶನ ಅವರಿಗೆ ಮಾರಾಟ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ಇಲ್ಲಿ ಇಶ್ಯೂ ಬರೋದೇನು ಅಂತ ಹೇಳಿದ್ರೆ ಪರಿಹಾರದ ಇಶ್ಯೂ ಬರುತ್ತೆ. ಇದು ಒಂಥರ ಇವ್ರಿಗೆ ಯಾರಿಗೂ ಸೇರಿದ್ದೇ ಜಾಗ ಅಲ್ಲ, ಈ ಜಾಗಕ್ಕೆ ಪರಿಹಾರ ಪಡ್ಕೊಂಡ್ರಿ ಇವರು ಅಂತ ನೀವು ಹೇಳೋದು? ಸರ್, ಮೂಡಾ ಜಾಗನೇ ದೇವರಾಜ ಜಾಗ ಅಂತೇಳಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಮತ್ತೆ ಮೂಡಾದರೆ ವಶಪಡಿಸ್ಕೊಂಡಂತ ಸುಳ್ಳು ಮಾಹಿತಿ ಕೊಟ್ಟು ನಮಗೆ ಪರಿಹಾರ ಕೊಡಿ ನೆಪದಲ್ಲಿ ಪರಿಹಾರ ಪಡ್ಕೊಂಡಿರೋಂಥದ್ದು. ಓಕೆ. ಅಲ್ಲ, ಈಗ ಸಿದ್ದರಾಮಯ್ಯನವರು ಇವತ್ತು ಮಾತಾಡ್ತಾ ಇದ್ರು, ಈಗ ಅವರು ಅದೇನೋ ನಿವೇಶನ ಏನೋ ವಾಪಸ್ ಕೊಟ್ಬಿಡ್ತೀನಿ ಅಂತ ಪಾರ್ವತಿಯವ್ರು ಪತ್ರ ಬರ್ತಿದ್ದಾರಲ್ಲಪ್ಪ, ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ನಾವೇನು ವಿಜಯನಗರದಲ್ಲೇ ಸೈಟ್ ಕೊಡಿ ಅಂತ ಅವ್ರು ಕೇಳಿರಲಿಲ್ಲ, ನಾವು ಅವ್ರ ನಿವೇಶನ ಕೊಟ್ಟರು ತೊಗೊಂಡಿದ್ದೀವಿ ಅಂತ ಕೇಳ್ತಾ ಇದ್ರು ಕೃಷ್ಣ ಅವರೇ.
ಅದನ್ನೇ ಸರ್ ಅವರು ಮೊದ್ಲಿನ ಸುಳ್ಳು ಹೇಳ್ತಾ ಬರ್ತಾ ಇದಾರೆ ರಾಜ್ಯದ ಜನತೆಗೆ. ಹ್ಮ್ ಮೊದ್ಲೇನೋ ನಾವೇನು ತಪ್ಪು ಮಾಡಿಲ್ಲ, ನಾವೆಲ್ಲ ಕಾನೂನುಬದ್ಧವಾಗಿ ನಿವೇಶನ ಪಡೆದಿದೀವಿ ಹ್ಮ್ ಹಾಗೆ ಅಂತ ಹೇಳ್ತಿದ್ರು. ಅದು ನಿಜ ಆಗಿದ್ರೆ ಇವತ್ತು ಯಾಕೆ ನಿವೇಶನ ವಾಪಸ್ ಕೊಡ್ತಿದ್ರು? ಓಕೆ. ಮತ್ತೆ ಇದು ಶ್ರೀಮತಿ ಪಾರ್ವತಿ ಸ್ವಇಚ್ಛೆಯಿಂದ ಕೊಟ್ಟಿರುವಂತ ಪತ್ರ ಅಲ್ಲ, ಸಿದ್ದರಾಮಯ್ಯ ಅವರೇ ಕೊಡ್ತಿರೋಂತ ಪತ್ರ. ಈಗ ಆಯಿತು, ಈಗ ಪಾರ್ವತಿ ಅವರು ಪತ್ರವನ್ನು ಬರೆದ್ರು, ನಿವೇಶನ ಬೇಕಾದ್ರೆ ವಾಪಸ್ ಬೇಕಾದ್ರೂ ಮಾಡಿಬಿಡ್ತಾರೆ, ಬಿಟ್ಬಿಡ್ತೀರಲ್ಲ ನೀವು ಈ ಕೇಸ್ನ? ಖಂಡಿತ ಇಲ್ಲ ಸರ್. ಅವ್ರೇನು ವಾಪಸ್ ಮಾಡ್ಬಿಟ್ಟಿದ್ದಾರೆ, ಬಿಟ್ಬಿಡ್ತೀರಾ ನೀವು? ಖಂಡಿತ ಇಲ್ಲ ಸರ್, ಖಂಡಿತ. ಅಪರಾಧ ಕೃತ್ಯ ಮಾಡೋದು ನಿಜ ಅಂತೇಳಿ ಅವರು ಇಷ್ಟು ಬೇಗ ಸಾಬೀತುಪಡಿಸಿದ್ರು ಅಷ್ಟೇ ಹೊರತು ಬಾಕಿ ಕಾನೂನು ಪ್ರಕ್ರಿಯೆ ನಡೆಯುತ್ತೆ. ಅವ್ರೇನು ಅಪರಾಧ ಕೃತ್ಯ ಮಾಡೋದಕ್ಕೆ ಆಗ್ಬೇಕಾದಂತ ಶಿಕ್ಷೆಗಳನ್ನ ಹಾಗೆ ಆಗುತ್ತೆ. ಅಲ್ಲ, ಅವ್ರು ಹೇಳೋದು, ಪಾರ್ವತಿ ಅವ್ರು ಹೇಳೋದು ಏನು ಅಂತ ಹೇಳಿದ್ರೆ, ನೋಡ್ರಪ್ಪ, ನಮ್ಮ ಯಜಮಾನ್ರ ಗೌರವಕ್ಕಿಂತ ಅವ್ರು ಸಂಪಾದನೆ ಮಾಡಿರೋ ಹೆಸರಿಗಿಂತ ಇದೇನು ನನಗಲ್ಲ, ಯಾವುದೋ ಈ ಜಾಗದಿಂದ ತಾನು ಇಷ್ಟೆಲ್ಲ ತಲೆನೋವು ಬಂದಿದ್ದು, ನನಗಿದು ಬೇಕಾಗಿಲ್ಲ ಅನ್ನೋ ಹಂಗಲ್ಲ ಅವ್ರು ಮಾತಾಡ್ತಿರೋದು. ಅಲ್ಲ ಅದೇ ಸರ್, ಅವ್ರು ಏನೇ ಮಾತಾಡೋ ಕೂಡ ತನಿಖೆ ಪ್ರಕ್ರಿಯೆ ನಡೆಯುತ್ತೆ. ತನಿಖಾಧಿಕಾರಿ ದೋಷಾರೋಪಣಾ ಪತ್ರವನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಸೊ ನ್ಯಾಯಾಲಯ ವಿಚಾರಣೆ ನಡೆದು ಏನ್ ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗತ್ತೆ. ಬಹುಶಃ ಅವರು ಶಿಕ್ಷೆಯನ್ನು ತಪ್ಪಿಸಲು ಸಾಧ್ಯ ಇಲ್ಲ. ಶಿಕ್ಷೆ ಪ್ರಮಾಣ ಆದ್ರೂ ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಅವರೇ ಸ್ವಇಚ್ಛೆಯಿಂದ ನಿವೇಶನ ಕೊಡುವಂತ ಪ್ರಕ್ರಿಯೆ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸ್ನೇಹಿಮೆ ಕೃಷ್ಣ ಅವರೇ, TV5 ಜೊತೆಯಲ್ಲಿ ಮಾತನಾಡೋದಕ್ಕಾಗಿ.